ಸ್ನೇಹಿತರ ಹಿಂದೆ ಒಂದು 500 ಮೀಟರ್ಸ್ ಮುಂಚೆ ಚೆಕ್ ಪೋಸ್ಟ್ ಇತ್ತು. ಇಲ್ಲಿ ನಮಗೆ ಗೊತ್ತಿರಲಿಲ್ಲ ಏನಂದರೆ 7:30ಗೆ ವೆಹಿಕಲ್ಸ್ಗೆ 2 ವೀಲರ್ಸ್ ಸ್ಟಾಪ್ ಅಂತೆ. ಆಮೇಲೆ 8:30ಗೆ ವೆಹಿಕಲ್ ಬೇರೆ 4 ವೀಲರ್ ಸ್ಟಾಪ್ ಅಂತೆ. ಸೊ ನಮಗೆ ಗೊತ್ತಿಲ್ಲ, ನಾವು ಬಂದುಬಿಟ್ವಿ. ಬಟ್ ಅಲ್ಲಿ ಪೊಲೀಸ್ ಆಫೀಸರ್ ಯಾರೋ ಪಾಪ ಸ್ವೀಟ್ ಪರ್ಸನ್ನು ಫಸ್ಟ್ ಟೈಮ್ ಅಪ್ಪ ಬರ್ತಾರದು ಅಂದರು. ಹ್ಞೂ ಸರ್ ಅಂತ ಅಂದ್ವಿ. ಹೋಗ್ರಪ್ಪ ಆಯಿತು ಅಂತ ಅಂದರು. ಬಟ್ ನಾವು ಏನು ಜಾಸ್ತಿ ಟೈಮ್ ಕ್ರಾಸ್ ಮಾಡಿಲ್ಲ, ಒಂದು 5 ನಿಮಿಷ ಲೇಟ್ ಆಗಿದೆ ಅಷ್ಟೇ. ಅವರು ಆನ್ ಟೈಮು ಅಲ್ಲೋಗ್ತೀನ ನಾನು ಅಡಿಗರು. ಸೊ ಸ್ನೇಹಿತರೆ, ಇಲ್ಲಿಂದ ನಿಮಗೆ ಫಾರೆಸ್ಟು ಸ್ಟಾರ್ಟು. ನಮಗೆ ಗೊತ್ತಿಲ್ಲದೆ ಇದ್ದ ವಿಷಯ ಏನಂದರೆ 7:30ಗೆ 2 ವೀಲರ್, 7:30 ಮೇಲೆ 2 ವೀಲರ್ ಅಲೋ ಇಲ್ಲ, 8:30 ಮೇಲೆ 4 ವೀಲರ್ ಅಲೋ ಇಲ್ಲಂತೆ. ಅಲ್ಲೆಲ್ಲ ಸುಮ್ಮನೆ ಯಾರನ್ನಾರ ಕೇಳಿದ್ರೆ 9 ಗಂಟೆವರೆಗೂ ಇದೆ ಹೋಗಿ, 9 ಗಂಟೆವರೆಗೂ ಇದೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಓಕೆ, ಸಾರಿ. ಫನ್ನಿಯೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ಹಂಸಗಳಿದ್ದಾವೆ. ಏನಕ್ಕಂದರೆ ಸುಮ್ಮನೆ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ಬಿಡ್ತಾರೆ ಅಂತ. ಆಮೇಲೆ ಏನಾದರೂ ಇದಿದ್ರೆ ಅನಿಮಲ್ಸ್ ಏನಾದ್ರು ಇದ್ದರೆ, ಸೊ ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ. ಮಚ್ಚಿ ಇನ್ನೂ ಎಷ್ಟು ಕಿಲೋಮೀಟ್ರ್ ತೋರಿಸ್ತಾ ಇದೆ? ಹಾಂ, ಓಕೆ. ಸೊ ತಮಿಳ್ನಾಡು ಚೆಕ್ ಪೋಸ್ಟಿಂದ ಆ ಕಡೆ ಬಂಡೀಪುರ, ನಮ್ಮ ಕರ್ನಾಟಕ ಆಚೆಗೆ ಹೋಗೋವರೆಗೂ ಇಲ್ಲಿಂದ 20 ಕಿಲೋಮೀಟರ್. ಸೊ 20 ಕಿಲೋಮೀಟರ್ಸ್ ಫುಲ್ಲು ಫಾರೆಸ್ಟ್ ಏರಿಯಾದಲ್ಲಿ. ಏನು ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಕ್ಯಾಮ್ರಾದಲ್ಲಿ ಎಲ್ಲಿವರೆಗೂ ಕ್ಯಾಪ್ಚರ್ ಆಗುತ್ತಾ ಗೊತ್ತಿಲ್ಲ, ಯಾಕಂದರೆ ಚಾರ್ಜ್ ಇಲ್ಲ ಅದರಲ್ಲೂ. ಬಂಡೀಪುರ ಫಾರೆಸ್ಟ್ನ ರಾತ್ರಿ ಟೈಮಲ್ಲಿ ಹೆಂಗಿರುತ್ತೆ, ಕತ್ಲೆ ಟೈಮಲ್ಲಿ ಅಂತ ನೋಡ್ಕೊಂಬಿಟ್ರಪ್ಪ. ಏನು ಮಚ್ಚೆ, ನಾನಿದೆ ಫಸ್ಟ್ ಟೈಮ್ ಮಚ್ಚೆ. ಅಲ್ಲ, ಬೈಕಲ್ಲಿ ಬರ್ತಾ ಇರೋದೇ ಫಸ್ಟ್ ಟೈಮು, ಅದರಲ್ಲೂ ಕತ್ಲೇಲಿ. ಹಾಂ, ಈ ಥರ ನೈಟ್ ಟೈಮಲ್ಲ. ಹಾಂ, ನೈಟ್ ಟೈಮಲ್ಲಿ ಫುಲ್ಲು ಅನಿಮಲ್ಸ್ ಆಚೆ ಬರುತ್ತಂತೆ. ಬುಲೆಟ್ ಮಾರಿದ್ದಾ ಯಪ್ಪ. ಬುಲೆಟ್ ವೈಬ್ರೇಷನ್ಗೆ ಯಾರೋ ಏನೋ ತೊಗೊಂಡು ಹೊಡೆಯಂಗೆ ಫುಲ್ ಕೈಯೆಲ್ಲ ಇದ್ದು. ಶೇಖ್ ಅಬ್ದುಲ್ಲಾ ಮಚ್ಚಿ ಅದು ಬುಲೆಟು. ಯಾರು ನಿನ್ನ ಫ್ರೆಂಡ್ ಹೆಸರಾ? ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಮಚ್ಚಿ, ಅವನು ಶೇಖ್ ಅಬ್ದುಲ್ಲಾ ಅಲ್ಲ, ಸೈಕ್ ಅಬ್ದುಲ್ಲಾ ಅವನು. ಅಯ್ಯ, ಅವನು ಬೇರೆ ಮಚ್ಚಿ. ನನಗೂ ಬೇಜಾರಾಯಿತು ಗುರು. ಇಲ್ಲ, ಅಲ್ಲೆಲ್ಲ ಸ್ಟೇ ಆಗೋಕ್ಕಾಗಲ್ಲ ಗುರು. ಏನಕ್ಕಂದರೆ ಇವಾಗ ಅದು ಮೈಂಡ್ಸೆಟ್ಟು, ಸ್ಟೇ ಆಗೋ ಮೈಂಡ್ಸೆಟ್ ಇದ್ದರೆ ಸ್ಟೇ ಆಗಿಬಿಡ್ಬೋದು. ನಮ್ಗೆ ಇವಾಗ ಸ್ಟೇ ಆಗಬೇಕನ್ನೋ ಮೈಂಡ್ಸೆಟ್ ಇಲ್ವಲ್ಲ. ಏನು ಗುರು ವೆಹಿಕಲ್ಸ್ ಎಲ್ಲ ಓಕೆ. ಇದು ವೀಕೆಂಡ್ ಅಲ್ಲಲ್ಲ ಮಚ್ಚಿ, ಅದಕ್ಕೆ ಜಾಸ್ತಿ ವೆಹಿಕಲ್ಸ್ ಇಲ್ಲ ಅನಿಸುತ್ತೆ. ಅಯ್ಯ, ಹಂಗೇನಿಲ್ಲ. ಬಟ್ ಯೂಶ್ವಲಾಗಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಗಾಡಿಗಳು ಹೋಗ್ತಾ ಇರ್ತವೆ, ಲಾರಿಗಳು ಹೋಗ್ತಾ ಇದ್ದಾವೆ. ಈ ಥರ ಲೈಟ್ ಹಾಕೊಂಡು ಬಂದ್ಬಿಟ್ರೆ ನಮ್ಮನ್ನು ಮುಂದೆ ಬರೋನು ಅಡ್ರಾ ತಮಿಳ್ನಾಡು ಟ್ರಿಪ್ ಹೊಡೆದ್ಬಿಟ್ಟು ತಮಿಳೇ ಬರ್ತೈತೆ. ಯಾರೋ ಒಂದು ಗಾಡಿ ನಿಲ್ಲಿಸಿರೋದಿಲ್ಲಿ. ಏಯ್, ಫಾರೆಸ್ಟ್ ಏರಿಯಾದಲ್ಲಿ ಗಾಡಿ ನಿಲ್ಲಿಸೋದು ಗೊತ್ತಿಲ್ಲ, ಇಡಿಯಟ್. ಗೊತ್ತು ಮಚ್ಚೆ, ಸುಮ್ಮನೆ ಅಂದೆ. ನಾನು ಯಾರೋ ಆಗಿ ಗುದ್ಕೊಂಡು ದಬಾಕೊಂಡು ಇಟ್ಟಿದ್ದಾನೆ ಅದನ್ನು. ಹಾಂ, ಯಾವುದೋ ಫಾರೆಸ್ಟ್ ಹೌಸ್ ಇದೆ ಗುರು ಇಲ್ಲಿ. ಗೆಸ್ಟ್ ಹೌಸ್ ಏನೋ.
ಓ ನೋಡ್ರಿ ಆ ಕಡೆ ಲೈಟ್ ಕಾಣಿಸ್ತಿದೆ ನೋಡ್ರಿ, ಅಲ್ಲಿ ಯಾವುದೋ ಫಾರೆಸ್ಟ್ ಹೌಸ್ ಇದೆ. ಗೆಸ್ಟ್ ಹೌಸ್ ಸರ ನಮ್ಮ ಮೇ ಬಿ ಫಾರೆಸ್ಟ್ ಆಫೀಸರ್ಸ್ಗೆ ಇಲ್ಲಿ ಸ್ಟಾಫ್ಗೆ ಇರಬೇಕೇನೋ. ಮತ್ತೆ ರೀಸೆಂಟಾಗಿ ಒಂದು ಹೌದೌದು ಬಂಡೀಪುರಲ್ಲಿ ಸ್ಟೇ ಎಲ್ಲ ಇದೆ, ಫಾರೆಸ್ಟ್ ಒಳಗಡೆ ಸ್ಟೇ ಇದೆ. ಆದರೆ ರೀಸೆಂಟಾಗಿ ಇದನ್ನ ಫಾರೆಸ್ಟ್ ಇಲ್ಲಿ ಒಳಗಡೆ ಇರೋ ಸ್ಟೇನ ಮತ್ತು ಸಫಾರಿನೆಲ್ಲ ಬ್ಯಾನ್ ಮಾಡಿದ್ದಾರೆ ಮಚ್ಚಿ ಇಲ್ಲಿ. ಇಲ್ಲಿ ಇವರು ಹೆವಿ ಪೊಲ್ಯೂಷನ್ನು ಕ್ರಿಯೇಟ್ ಮಾಡ್ತಿದ್ರಂತೆ. ಮತ್ತು ನೈಟೆಲ್ಲ ಇಲ್ಲಿ ಸ್ಟೇ ಆಗೋರಿಗೆ ಎಂಟರ್ಟೈನ್ ಮಾಡೋಕ್ಕೆ ಸಾಂಗ್ಸ್ ಎಲ್ಲ ಪಾರ್ಟೀಸ್ ಎಲ್ಲ ಇರುತ್ತಲ್ಲ. ಸೊ ಗುರು ನೀನು ಫಾರೆಸ್ಟ್ನ ಅನಿಮಲ್ಸ್ಗೆ ಡಿಸ್ಟರ್ಬ್ ಆಗಲ್ವಾ ಗುರು? ಅದು ನೀನು ಫಾರೆಸ್ಟು ಸೆಂಟ್ರಲ್ಲಿ ಯಾರಿಗೂ ಕಾಣಿಸಲ್ಲ ಅಂದ್ಬಿಟ್ಟು ನೀನು ನೈಟ್ ಹೊತ್ತು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ನಾಯ್ಸ್ ಮಾಡ್ಕೊಂಡಿದ್ರೆ. ಸೊ ಅದು ತುಂಬ ದಿನದಿಂದ ನಡೀತಾ ಇತ್ತು ಪ್ರೊಟೆಸ್ಟು. ಇವ್ರೇನು ಮಾಡಿದ್ದಾರೆ ಗುರು, ನಿನಗೆ ಸ್ಟೇನೂ ಅಲೋ ಇಲ್ಲ ಫಸ್ಟ್ ಆಫ್ ಆಲು, ಆಮೇಲೆ ನೀನು ಸಫಾರಿನೂ ಅಲೋ ಇಲ್ಲ. ಏನಕ್ಕಂದರೆ ಈಗ ಅಲ್ಲ, ಈಗ ಸಫಾರಿ ನೋಡೋಕೆ ಬಂದವ್ರು ಸುಮ್ಮನೆ ಇರ್ತಾರ, ನಾವು ಇಲ್ಲಿ ಸ್ಟೇ ಆಗಬೇಕು ಅಂತಾರೆ. ಸರ್ ಎರಡು ಹಾಂ ನೋಡ್ಗುರು ಏನೂ ಕಾಣಿಸ್ತಲ್ಲ, ರೋಡೇ ಕಾಣಿಸ್ತಲ್ಲ ನನಗೆ. ತಡಿ ಮಚ್ಚಿ, ಸ್ಲೋ ಮಾಡ್ಕೊ ಮಚ್ಚಿ. ಅಯ್ಯೋ ಏನು ಕಾಣಿಸ್ತಲ್ಲ ಮಚ್ಚಿ. ಓಕೆ ಚಲೋ ಬೇಟ ಮಚ್ಚಿ, ಆರಾಮಾಗಿ ಹೋಗಿ ಮಚ್ಚಿ, ಏನು ತಲೆ ಕೆಡ್ಸ್ಕೊಬೇಡ. ಇವಾಗ ನಿಧಾನಕ್ಕೆ ಹೋಗಿ ಮಚ್ಚಿ. ಎಷ್ಟಿದೆ ನಿಂದು? ನಂದು 200 ಇದೆ ಮಚ್ಚಿ. 200 ಅಂದರೆ ಇನ್ನೂ 100 ಕಿಲೋಮೀಟ್ರ್ ಹೊಡಿಬೋದು ನೋಡು. 28.8 ಮಚ್ಚಿ. ಎಲ್ಲಿ ಮಚ್ಚಿ, ಎಲ್ಲ ಕರ್ವ್ಸೇನೆ, ಎಲ್ಲ ಸ್ಪೋರ್ಟ್ ಮೂಡ್ಗೆ ಹಾಕೊಂಡು ನೀನು ಹೊಡೆದ್ರೆ ಎಲ್ಲಿಂದ ಬರುತ್ತೆ ಮೈಲೇಜ್? ಸೊ ನೋಡಿ ಸ್ನೇಹಿತರೆ, ಹಿಮಾಲಯಂದು 32 ಬಂದಿದೆ ಆವ್ರೇಜ್ ಮೈಲೇಜು, ನಂದು 28 ಬಂದಿದೆ ಆವ್ರೇಜ್ ಮೈಲೇಜು. ಸೊ ಫೈನ್ ಗುರು. ಒಂದು ಟ್ವಿನ್ ಸಿಲಿಂಡ್ರ್ ಗಾಡಿ 457cc ಗಾಡಿ ಹತ್ರ 30 ಕಿಲೋಮೀಟ್ರ್ ಮೈಲೇಜ್ ಕೊಡ್ತೈತೆ ಅಂತಂದರೆ, ಅಂದರೆ ಇದರಲ್ಲೊಂದು ಡಿಸ್ಕ್ಲೈಮರು ಗುರು, ನೀನು ಅಬ್ಯೂಸ್ ಮಾಡಬಾರ್ದು ಗಾಡಿನ. ಅಬ್ಯೂಸ್ ಮಾಡಿದ್ರೆ ಶಾನೂ ಬರೋಲ್ಲ ಮೈಲೇಜು. ಇಲ್ಲಿಂದ ಕ್ರಾಸ್ ಆಗಿಬಿಡೋಣ, ಆಮೇಲೆ ಇದು ಮಾಡ್ಕೊಳ್ಳಪ್ಪ. ಸೂಪರ್ ಆಗಿದೆ ಗುರು. ಹಂಗೆ ಮೇಲೆ ನೋಡ್ರಿ ಎಷ್ಟು ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಾಯಿತ್ತೋ ಗೊತ್ತಿಲ್ಲ. ಏನಕ್ಕಂದರೆ ಈ ಕತ್ಲಲ್ಲಿ ಏನಕ್ಕೆ ಕಾಣಿಸ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಲೈಟ್ ಇಲ್ವಲ್ಲ ಗುರು, ನನಗೆ ಕಣ್ಣು ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ಏ ಮಚ್ಚಿ, ಏನೋ ಇದೆ ಮಚ್ಚಿ, ಏನೋ ಇದೆಯಾ ಇಲ್ಲ ಫಾರೆಸ್ಟ್ ಆಫೀಸರಾ? ಏನಂತೆ? ಯಾಕೆ? ಏನು ಚೆಕ್ಕಿಂಗಾ? ಓಕೆ ಯಾರು ಚೆಕ್ ಮಾಡ್ತಾವ್ರೆ ಗುರು ಈ ಕಾಡಲ್ಲಿ? ಗುರು ನೀನು ನಿಧಾನಕ್ಕೆ ಹೋಗಿ ಗುರು, ನಾನು ಕಾಣಿಸಲ್ಲ. ಪಾಪ ಅಮ್ಮನ ಜಾಗ ಬಿಡು ಅಂದರೆ ಸಾಯ್ದವ್ರು. ನಾನು ಯಾವುದೋ ಪ್ರಾಣಿ ಬಂದ್ಬಿಟ್ಟಿದೆ, ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆ ಅಂತ ಅಂದ್ಕೊಂಡೆ. ಹುಲಿ ಏನು ಮಚ್ಚೆ, ಪ್ರಮೋದನ್ ಫೋಟೋ ಹಾಕ್ಬಿಟ್ಟಿದ್ದಾರೆ. ಏನ ಪ್ರಮೋದನ?
ಟೈಮಲ್ಲಿ ಈ ರೂಟು ರಿಸ್ಕಿನೇ ಬೈಕರ್ಸ್ಗೆ. ಅದೂ ಏನು ಮಚ್ಚೆ ಅಕ್ಕ ನೋಡ್ರಿ, ಅಂಶ ಇರೋದೇ ಕಾಣಿಸ್ಲಿಲ್ಲ ನನಗೆ. ಮಚ್ಚಿ ಬಂದ್ಬಿಟ್ವೇನಾ? ಅಲ್ಲೆಲ್ಲ ಲೈಟ್ ಎಲ್ಲ. ಇಲ್ಲೊಂದು ಊರಿದೆ ಕರೆಕ್ಟು. ಓಕೆ ಓಕೆ, ಇಲ್ಲಿ ಯಾವುದೋ ಒಂದು ಊರಿದೆ. ಇಲ್ಲಿ ನೋಡ್ರಿ, ಆ ಕಡೆ ಒಂದು ಊರಿದೆ, ಅಲ್ಲೆಲ್ಲ ಲೈಟ್ ಕಾಣಿಸ್ತಿದೆಯಲ್ಲ, ಅದೇ ಊರು. ಕಾಡೊಳಗಡೆ ಊರಪ್ಪ. ಸೊ ನೋಡ್ರಿ, ಇಲ್ಲೆಲ್ಲ ಮನೆ ಇದೆ, ಒಂಥರ ಊರಿದು ಅವಾಗಿಂದ. ಬಸ್ ಸ್ಟಾಪ್ ಎಲ್ಲ ಇದೆ ನೋಡ್ರಿ. ಈ ಕಡೆ ಎಲ್ಲ ಗೆಸ್ಟ್ ಹೌಸ್ ಎಲ್ಲ ಇದೆ ಲೆಫ್ಟಿಗೆ. ನೋಡ್ರಿ, ಇಲ್ಲೆಲ್ಲ ಊರಿದೆ ಪಾಪ. ಇಲ್ಲೆಲ್ಲ ಈ ಹುಲಿ ಬಂದುಬಿಟ್ಟು ಇಲ್ಲಿ ಇದು ಸಾಕು ಪ್ರಾಣಿಗಳನ್ನ ಮತ್ತು ಮನುಷ್ಯರನ್ನೆಲ್ಲ ಹಿಡ್ಕೊಂಡು ಫುಲ್ ಹೆವಿ ಹಿಂಸೆ ಇಲ್ಲಿರೋರಿಗೆ. ಬಟ್ ದೇ ಆರ್ ಯೂಸ್ ಟು ಇಟ್, ದೇ ನೋ ಹೌ ಟು ಟ್ಯಾಕಲ್. ಆದ್ರೂ ಕೆಲವು ಸಲ ಇವರು ಡೊಮೆಸ್ಟಿಕ್ ಅನಿಮಲ್ಸು ಮಿಸ್ ಆಗ್ತವೆ, ಏನು ಮಾಡೋಕ್ಕಾಗಲ್ಲ ಅದು. ಆಮೇಲೆ ಇನ್ನೊಂದೇನೆಂದರೆ, ಆ ಹುಲಿಗೆ ಅವಕ್ಕೆಲ್ಲ, ಹುಲಿ ಚಿರತೆಗೆಲ್ಲ ಕಾಡಲ್ಲಿ ಊಟ ಸಿಕ್ಕಿಲ್ಲ ಅಂದರೆ, ಈ ಜಿಂಕೆ ಅದು ಇದೇನೋ ಸಿಕ್ಕಿಲ್ಲ ಅಂದಾಗ ಮಾತ್ರ ಈ ಕಡೆಗೆ ನುಗ್ಗೋದು. ಇಟ್ಸ್ ನಾಟ್ ಆಲ್ವೇಸ್, ಯಾವಾಗಲೂ ಈ ಕಡೆಗೆ ಬಂದ್ಬಿಡಲ್ಲ. ಅದು ಬಂದರೆ ಏನು ಮಾಡಲ್ಲ. ಏನಕಂದರೆ ಐ ಗೆಟ್ ಟು ಹಿಯರ್ ಲಾಟ್ ಆಫ್ ಸ್ಟೋರೀಸ್ ಫ್ರಮ್ ಹಿಯರ್. ಬೆಳಿಗ್ಗೆ ಹೊತ್ತು ಬರಬೇಕಿತ್ತು ಗುರು ಈ ರೂಟಲ್ಲಿ. ಸೆಕ್ಸಿ ರೂಟ್ ಇದು. ನಾಗರಹೊಳೆನೂ ಹಿಂಗೆ ಇದೆಯಾ? ಹಬ್ಬ ಅಂದರೆ ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿರ್ಬೋದು ನಾವು? ಒಂದು 250-300. ಏನಕ್ಕಂದರೆ ನನಗೆ ನೆನಪಿದೆ ಮುಂಚೆ ಇಲ್ಲಿಂದನೇ ಒಂದು ಹೆಂಗೋ ನಾನು ಬರೀ 587 ತೋರಿಸ್ತಾ ಇದೆ. ಅಲ್ಲೇ ಮಚ್ಚಿ ರೀಸೆಟ್ ಆಯ್ತಲ್ಲ, ಅವಾಗ ನಾವು ಹೋಗ್ಬಿಡ್ತಾ ಟ್ರಿಪ್ಪು? ಅಲ್ಲಪ್ಪ, ಇವಾಗ ನೀನು ಟ್ರಿಪ್ ರೀಸೆಟ್ ಮಾಡಿದೆ ಅಲ್ವಾ? ನಿನ್ಗೆ ಎಷ್ಟು ತೋರಿಸ್ತಾ ಇದೆ ಅಲ್ಲಿ ಇವಾಗ? 850 ಮಚ್ಚಿ, 550 ಮಚ್ಚಿ. ಹಾಂ, ಅಷ್ಟೇ ಗುರು. ನೆನ್ನೆ ನೈಟ್ ಎತ್ಕೊಂಡು ಹೋಗಿದ್ವಲ್ಲ ನಿನ್ನ ಗಾಡಿನ ಮಚ್ಚಿ. ಇಷ್ಟೊಂದು ಗ್ಯಾಪ್ ಕೊಟ್ಟು ಹೊಡಿಬೇಡ ಮಚ್ಚಿ. ನೀನು ಹೋಗ್ಬಿಡ್ತೀಯ, ನಾನು ಬರೋಲ್ಲ ಆಮೇಲೆ. ನಮ್ಮ ಊರಿಂದನೇ, ಆ ಊರಿಂದನೇ ನನಗೆ ಗೊತ್ತಿರೋಂಗೆ 270 ಕಿಲೋಮೀಟ್ರ್ ಇದೆ ಬೆಂಗಳೂರು ನಮ್ಮ ಮನೆ. ಇವಾಗ ನನಗೆ ಗೊತ್ತಿರೋಂಗೆ ಅಟ್ಲೀಸ್ಟ್ ಒಂದು 200 ಆದರೂ ಹೊಡೆದಿದ್ದೀವಿ ಅಲ್ಲ. ಬಟ್ ವರ್ತು ಮಚ್ಚಿ. ಅಕ್ಕ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ. ಈ ಚಿಕ್ಕ ವಯಸ್ಸಲ್ಲಿ ನೋಟ್ಬುಕ್ ಮೇಲೆಲ್ಲ ವಾಲ್ಪೇಪರ್ಸ್ ಇರ್ತಾರಲ್ಲಿಲ್ವಾ, ಹಂಗಿದೆ ಮರಗಳು. ಸ್ನೇಹಿತರೆ, ನಾನು ನೋಡ್ತಾ ಇದ್ದೀನಿ ಇನ್ನೂ ರೆಕಾರ್ಡ್ ಆಗ್ತಾ ಇದೆ. ಲೆಟ್ಸಿ ಎಲ್ಲಿ ಗಂಟ ರೆಕಾರ್ಡ್ ಆಗುತ್ತೋ ಆಗಲಿ. ಜಾಸ್ತಿ ದೂರ ಹೊಡೆದಿದ್ದೀವಿ ಮಚ್ಚಿ ಇವತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಇದು ಕೊಯಂಬತ್ತೂರಿಗೆ ಮ್ಯಾಪ್ ಹಾಕು ನೀನು, ಎಷ್ಟು ದೂರ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ. ನನಗಂತ ಅಟ್ಲೀಸ್ಟ್ ಒಂದು 215 ಆದರೂ 200 ಆದರೂ ಮಿನಿಮಮ್ 200 ಆದರೂ ಹೊಡ್ತೀವಿ. ಜಾಸ್ತಿ ಆಗಿದೆಯಾ? ಹಳ್ಳ ಇದ್ದು ನೋಡಿ, ಹಳ್ಳ ಕಾಣಿಸ್ಲೇ ಇಲ್ಲ ಗುರು ನನಗೆ.
ಹಾಂ ಹಾಕ್ಸ್ಬೇಕು ಇದಕ್ಕೆ. ಹಾಂ ಹಾಕ್ಸೋಣ. ಏಯ್ ಲೈಟ್ ಆಫ್ ಮಾಡೋ ಶಿಷ್ಯ, ನಕ್ಕ ನೀನು ಐ ಬಿ ಮಾಡ್ಕೊಂಬಿಟ್ರೆ ನಾವೇ ನಿನ್ನ ತಲೆ ಮೇಲೆ ಹೋಗ್ಬೇಕಾ? ಲೋಫರ್ ನನ್ನ ಮಕ್ಕಳ. ಅವ್ನು ಲೋ ಬಿ ಮೇಲೆ ಬರ್ತಾ ಏನೋ ಹೈ ಬೀಮ್ ಆನ್ ಮಾಡ್ಕೊಂಡಪ್ಪ. ಏನು ನಿನ್ನ ಲೈಟ್ ಏನು ಅಷ್ಟೊಂದು ಹೊಡಿತಾ ಇದೆಯೇನೋ ಅವನಿಗೆ? ಮಚ್ಚೆ ಪೊಲೀಸವ್ರು